ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ರಿಲೀಸ್ ಆಗ್ತಾ ಇದ್ದ ಹಾಗೆ ಲೋಕ ಕಣ ಕೂಡ ರಂಗೇರಿದೆ. ಈಗ ಪಕ್ಷ ವಿರೋಧಿಗಳಿಗೆ ಗಲಭೆ ಎಬ್ಬಿಸಿದವರಿಗೂ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ಕಡೆ ಶೋಭಾ ಕರಂದ್ಲಾಜೆ ಟಾಂಗ್ ಕೊಡ್ತಾ ಇದ್ದಾರೆ. ಗೋ ಬ್ಯಾಕ್ ಶೋಭಕ್ಕ ಅಭಿಯಾನಕ್ಕೆ ಸಂಸದೆ ಟಾಂಗ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸಿಟಿ ರವಿ ಅವರ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನಾದರೂ ತಕ್ಕ ಪಾಠ ಕಲಿತ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಶೋಭಾ ಕರಂದ್ಲಾಜೆ. ಷಡ್ಯಂತ್ರ ಮಾಡಿದವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಕ್ಷದ ವಿರುದ್ಧ ಕೆಲಸ ಮಾಡೋರ್ಗೆ ಹೈಕಮಾಂಡ್ ಯಾವತ್ತೂ ಕೂಡ ಮಣೆ ಹಾಕಲ್ಲ. ಷಡ್ಯಂತ್ರ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಇದು. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಏನ್ ಹೇಳಿದ್ರು ನೋಡಿ. ನಮ್ಮೆಲ್ಲ ರಾತ್ರಿ ವಾಪಸ್ ಬಂದ ಮೇಲೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ. ಎಲ್ಲರೂ ಕೂಡ ಆ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡೋಣ, ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಸೋಣ. ಯಾರು ಪಾರ್ಟಿಯನ್ನು ಇವತ್ತು ಮಧ್ಯದಲ್ಲೇ ಮೋಸ ಮಾಡಿ ಹೋಗಿದ್ದಾರೆ ಸೋಮಶೇಖರ್ ಅವರು, ಅವರಿಗೆ ಕೂಡ ಸರಿಯಾದ ಉತ್ತರವನ್ನು ಕೊಡೋಣ ಅನ್ನುವಂಥ ಮಾತನ್ನು ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ನಾಯಕತ್ವ ಹೇಳಿದೆ. ಅದನ್ನು ನಾವು ಮಾಡ್ತೀವಿ. ಸಹಜವಾಗಿ ಅದು ನಾನು ಅಲ್ಲಿಗೆ ಕನೆಕ್ಟೆಡ್ ಆಗಿದ್ದೆ. ಉಡುಪಿ ಕೃಷ್ಣನ ಜೊತೆ, ಕೊಲ್ಲೂರು ಮುಕಾಂಬಿಕೆ ಜೊತೆ, ನನ್ನ ಶೃಂಗೇರಿ ಮಠದ ಜೊತೆ, ನಮ್ಮ ಗುರುಗಳ ಜೊತೆ ನಾನು ಕನೆಕ್ಟ್ ಆಗಿದ್ದೆ. ಸಹಜವಾಗಿ ಅನಿಸುತ್ತೆ. ಆದರೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವ್ರ ಕಾರಣ ಅಂತ ನಾನು ಹೇಳಲ್ಲ. ಯಾಕೆಂದರೆ ಉಡುಪಿಯಲ್ಲಿರುವಂಥ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯಿತು ಅಂತ ನನಗೆ ಅನಿಸಲ್ಲ. ನನ್ನನ್ನು ಬೆಂಗಳೂರು ತರಬೇಕನ್ನುವಂಥ ಉದ್ದೇಶ ಡೆಲ್ಲಿಯ ನಾಯಕರದ್ದು ಇದ್ದಿರ್ಬೋದು. ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ. ಉಡುಪಿಯಲ್ಲಿ ನಿಂತರೂ ಕೂಡ ನಾನು ದೊಡ್ಡ ಅಂತರದಿಂದ ಕಳೆದ ಮೊದಲ ಚುನಾವಣೆಯಲ್ಲಿ 1,80,000ದಿಂದ ನಾನು ಗೆದ್ದಿದ್ದೆ. ಎರಡನೇ ಚುನಾವಣೆಯಲ್ಲಿ ಕೂಡ ವಿರೋಧ ಮಾಡಿದರು, ಗೋ ಬ್ಯಾಕ್ ಅಂತ ಹೇಳಿದರು. ಆದರೂ 3.5 ಲಕ್ಷ ಅಂತರದಿಂದ ನಾನು ಅವತ್ತು ಚುನಾವಣೆ ಗೆದ್ದಿದ್ದೆ. ಈ ಸಾರಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ನಾವು 4.5 ಲಕ್ಷಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಅಂಥೇಳಿ. ಆ ವಿಶ್ವಾಸ ನನಗಿತ್ತು. ಆದರೂ ನನಗೆ ವಿಶ್ವಾಸ ಇದೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ಅದೇ ಅಂತರದಿಂದ ಗೆಲ್ಲಿಸ್ತಾರೆ ಮತ್ತು ಮೋದಿಯವರಿಗೆ ಕೈ ಎತ್ತಕ್ಕೆ ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಕಳೆದ 10 ವರ್ಷದಲ್ಲಿ ನಮ್ಮದು ಏನೇನು ಕೆಲಸ ಆಗಿದೆ ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರದ್ದಿದೆ. ಅದೆಲ್ಲವನ್ನು ಅವರಿಗೆ ವಿವರವನ್ನು ಕೊಟ್ಟು ಅವರು ಕೂಡ ಈ ಪ್ರಚಾರದಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗಿಯಾಗುವಂತೆ ಮತ್ತು ನಾನು ಕೂಡ ಭಾಗವಹಿಸುವಂತೆ ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು. ನಾನು ಹೇಳಿದ್ದೆ, ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ. ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದ್ದನ್ನು ಕೂಡ ನಾವು ಕಂಡಿದ್ದೀವಿ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡೋದನ್ನು ಮಾಡಿಸುವುದನ್ನು ಮಾಡಿಸಿದರು. ಆದರೆ ಅವರು ಯಾರೂ ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ, ಮಾಡೋರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ನರೇಂದ್ರ ಮೋದಿ ಅಂತ ನಾಯಕತ್ವ, ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷ. ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಏನಾಯ್ತು, ಅದೇ ರೀತಿಯ ಅಭಿಯಾನ ಈಗ ಬೆಂಗಳೂರು ಉತ್ತರದಲ್ಲೂ ಕೂಡ ಆಗ್ತಾ ಇದೆ. ನೆಲಮಂಗಲದಲ್ಲಿ ವಿರೋಧ ಇದೆ, ಇದನ್ನ ವರಿಷ್ಠರು ಸರಿ ಮಾಡ್ತಾರೆ. ಬೆಂಗಳೂರು ಉತ್ತರದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಶೋಭಾ ಕರಂದ್ಲಾಜೆ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡಿದವರು ಯಾರು ನೀವೇ ಪತ್ತೆ ಮಾಡಿ. ನೆಲಮಂಗಲದಲ್ಲಿ 10-13 ಜನ ಯಾರು ಮಾಡಿದ್ರು, ಇವರಿಗೂ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಕೇವಲ ಮೀಡಿಯಾದಲ್ಲಿ ಹೈಪ್ ಮಾಡಿಸುವಂಥ ಕೆಲಸವನ್ನು ಕೆಲವರು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ನಾಯಕರು ಕೊಡ್ತಾರೆ. ಎಲ್ಲವೂ ಕೂಡ ಎವ್ರಿಡೇ ರಿಪೋರ್ಟ್ ಆಗ್ತಾ ಇದೆ. ದೆಹಲಿ ನಾಯಕರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಯಾರು ಮಾಡಿಸ್ತಾ ಇದ್ದಾರೆ ಅವರಿಗೆ ಕೂಡ ಸರಿಯಾದ ರೀತಿಯಲ್ಲಿ ಬರುವಂಥ ದಿನದಲ್ಲಿ ಪಾಠ ಕಲಿಸುವುದನ್ನು ನಮ್ಮ ನಾಯಕರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ.
ಇಲ್ಲ, ಇದನ್ನು ಮಾಡಿದವರು ಯಾರು ನೀವೇ ಪತ್ತೆ ಮಾಡಿ. ನೆಲಮಂಗಲದಲ್ಲಿ 10-13 ಜನ ಯಾರು ಮಾಡಿದ್ರು. ಇವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಏನು ಅಭಿಯಾನ ಆಯಿತು ಗೋ ಬ್ಯಾಕ್ ಶೋಭಕ್ಕ ಅಂತ, ಅದೇ ರೀತಿಯ ಅಭಿಯಾನ ಈಗ ಬೆಂಗಳೂರು ಉತ್ತರದಲ್ಲೂ ಕೂಡ ಕಂಡು ಬರ್ತಾ ಇದೆಯಾ? ಏನು ಕಾರಣ ಅದಕ್ಕೆ? ಜೊತೆಗೆ ಏನು ಈ ಹಿಂದೆ ಅಭಿಯಾನ ಮಾಡಿದ್ರು ಅವ್ರಿಗೆ ಟಾಂಗ್ ಕೊಡೋ ಪ್ರಯತ್ನವನ್ನು ಕೂಡ ಶೋಭಾ ಕರಂದ್ಲಾಜೆ ಅವ್ರು ಮಾಡ್ತಾ ಇದ್ದಾರಾ? ವೀಣಾ, ನಿಶ್ಚಿತವಾಗಿಯೂ ಬಿಜೆಪಿಯಲ್ಲಿ ಈಗ ಟಿಕೆಟ್ ಹಂಚಿಕೆ ಆದ ಬಳಿಕ ಬೆಂಗಳೂರು ಉತ್ತರ ಕ್ಷೇತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಎನ್ನುವಂಥ ಒಂದು ಅಭಿಯಾನವನ್ನು ಏನು ಮಾಡಿದರು, ಆ ಅಭಿಯಾನದ ಹಿಂದುಗಡೆ ಕೆಲವರು ಬಿಜೆಪಿಯ ಕಾರ್ಯಕರ್ತರ ಮನವೊಲಿಸಿ ಅವರನ್ನು ಬಲವಂತವಾಗಿ ಆ ಒಂದು ಅಭಿಯಾನವನ್ನು ಮಾಡಿಸಿದ್ರು ಎನ್ನುವಂಥ ಗುಮಾನಿ ಶೋಭಾ ಕರಂದ್ಲಾಜೆ ಅವರದು. ಅವರು ನೇರವಾಗಿ ಎಲ್ಲಿಯೂ ಕೂಡ ಶೋಭಾ ಕರಂದ್ಲಾಜೆ ಅವರು ಸಿ.ಟಿ. ರವಿ ಅವರ ಹೆಸರನ್ನು ಹೇಳದೇ ಇದ್ದರೂ ಕೂಡ ಯಾರಿಗಾದರೂ ಗೊತ್ತಾಗತ್ತೆ ಶೋಭಾ ಕರಂದ್ಲಾಜೆ ಅವರು ಸಿ.ಟಿ. ರವಿ ಅವರನ್ನು ಉದ್ದೇಶಿಸಿಯೇ ಹೇಳ್ತಾ ಇದ್ದಾರೆ ಎನ್ನುವಂಥದ್ದು. ಮುಂದುವರೆದು ಹೇಳಿದ್ರು, ಬೆಳಗ್ಗೆ ಬಿ.ಎಸ್. ಯಡಿಯೂರಪ್ಪ ಅವರನ್ನ ಭೇಟಿಯಾದ ಬಳಿಕ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನು ಮಾಡಿದವರು ಅವರು ಕೂಡ ಇವತ್ತು ಟಿಕೆಟನ್ನು ಪಡೆದುಕೊಂಡಿಲ್ಲ. ಹಾಗಾಗಿ ಹೈಕಮಾಂಡ್ಗೆ ಗೊತ್ತಿದೆ ಯಾರು ಅವಮಾನವನ್ನು ಮಾಡ್ತಾರೆ, ಯಾರು ಈ ರೀತಿಯ ಒತ್ತಡವನ್ನು ಹಾಕಿಸ್ತಾರೆ, ಅಂಥವರಿಗೆ ಪಾರ್ಟಿ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಹೇಳುವಂಥ ಹೇಳಿಕೆಗಳನ್ನು ಕೊಡುವುದರ ಜೊತೆಗೆ ನನಗೆ ಬಹಳ ಸಂತೋಷವಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಅದರರ್ಥ ಉಡುಪಿ ಚಿಕ್ಕಮಗಳೂರಿನಲ್ಲಿ ಈ ಬಾರಿ ಸಿ.ಟಿ. ರವಿಯವರು ಕೂಡ ಆಕಾಂಕ್ಷಿತರಾಗಿದ್ದರು. ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ರು ಕೂಡ ನಾಯಕರುಗಳ ಮಟ್ಟದಲ್ಲಿ ಅವರು ಟಿಕೆಟನ್ನು ಕೇಳಿದ್ರು ಎನ್ನುವಂಥದ್ದು ಮಾಹಿತಿ. ಈ ಸಂದರ್ಭದಲ್ಲಿ ಅವರು ಈಗ ಶೋಭಾ ಕರಂದ್ಲಾಜೆ ಅವರ ಮಾತಿನ ಓಘವನ್ನು ಗಮನಿಸ್ತಾ ಇದ್ರೆ ಬಹುತೇಕ ಅವರು ಸಿ.ಟಿ. ರವಿ ಅವರಿಗೆ ಟಾಂಗನ್ನು ಕೊಡುವಂತೆ ಕಾಣ್ತಾ ಇದೆ. ಈಗ ಬೆಂಗಳೂರು ಉತ್ತರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ಉತ್ತರದಲ್ಲಿರುವಂಥದ್ದೇನು, ಸದಾನಂದ ಗೌಡರು ಆರಂಭದಲ್ಲಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಹೇಳುವಂಥ ಮಾತುಗಳನ್ನು ಹೇಳಿದರು. ಆದರೆ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರು ಮತ್ತು ಸಿ.ಟಿ. ರವಿ ಅವರ ಹೆಸರು ಚರ್ಚೆ ಆಗ್ತಾ ಇದ್ದಂತೆ ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ ಮತ್ತೊಮ್ಮೆ ಸದಾನಂದ ಗೌಡರ ನಿವಾಸಕ್ಕೆ ಹೋಗಿ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಹೈಕಮಾಂಡ್ ಸದಾನಂದ ಗೌಡರಿಗೆ ಮತ್ತೆ ಮಣೆಯನ್ನು ಹಾಕಲಿಲ್ಲ, ಶೋಭಾ ಕರಂದ್ಲಾಜೆ ಅವರಿಗೆ ತಂದು ಟಿಕೆಟನ್ನು ಕೊಡ್ತು. ಒಳರ್ಥ ಏನು ಅಂತ ಹೇಳಿದ್ರೆ ಬಹುತೇಕ ಶೋಭಾ ಕರಂದ್ಲಾಜೆ ಅವರ ಒಂದು ರಾಜಕೀಯ ಸಂಬಂಧಗಳು ಆರ್ ಅಶೋಕ್ ಅವ್ರ ಜೊತೆ ಇರಬಹುದು, ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಜೊತೆ ಇರಬಹುದು ಮತ್ತು ಬೆಂಗಳೂರಿನ ಒಕ್ಕಲಿಗ ಲೀಡರ್ಗಳ ಜೊತೆ ಶೋಭಾ ಕರಂದ್ಲಾಜೆ ಅವರ ರಾಜಕೀಯ ಸಂಬಂಧ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಉತ್ತಮವಾಗಿಲ್ಲ ಎನ್ನುವಂಥದ್ದು ಪಾರ್ಟಿಯಲ್ಲಿರುವಂಥ ಚರ್ಚೆ ಮತ್ತು ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥ ಮಾಹಿತಿ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಯಾವಾಗ ಚರ್ಚೆಗೆ ಬಂತು, ಆರ್ ಅಶೋಕ್ ಅವರು ನಿನ್ನೆ ಮಾಧ್ಯಮಗಳ ಹೇಳಿಕೆಯನ್ನು ಗಮನಿಸಿ ನೋಡಿದರೆ ಅವ್ರು ಹೇಳ್ತಾ ಇದ್ರು, ನಿನ್ನೆ ಸದಾನಂದ ಗೌಡರ ಜೊತೆ ಈ ಕ್ಷಣಕ್ಕೂ ನಾನಿದ್ದೇನೆ, ಶೋಭಾ ಕರಂದ್ಲಾಜೆ ಅವರಿಗೆ ಗೋಪಾಲಯ್ಯ ಇರಬಹುದು, ಡಾಕ್ಟರ್ ಅಶ್ವಥ್ ನಾರಾಯಣ ಇರಬಹುದು, ನೆಲಮಂಗಲದ ಭಾಗದಲ್ಲಿ ಇರಬಹುದು, ಅವರಿಗೆ ವಿರೋಧ ಇದೆ ಹೇಳುವಂಥ ಮಾತುಗಳನ್ನು ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ ಎನ್ನುವುದರ ಅರ್ಥ ಅಲ್ಲಿ ಆರ್ ಅಶೋಕ್ ಅವ್ರಿಗೂ ಕೂಡ ಇಷ್ಟ ಇಲ್ಲ ಎನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಈಗ ಆರ್ ಅಶೋಕ್ ಅವರು ಮತ್ತು ಬೆಂಗಳೂರು ಭಾಗದ ಕೆಲವು ಒಕ್ಕಲಿಗ ಲೀಡರ್ಗಳಿಗೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬರೋದು ಆಂತರಿಕವಾಗಿ ಇಷ್ಟ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಈ ಒಂದು ಅಭಿಯಾನ ಆಗ್ತಾ ಇದೆ ಎನ್ನುವಂಥ ಮಾತುಗಳು ಅಥವಾ ಈ ರೀತಿಯ ಒಂದು ಅನುಮಾನವನ್ನು ಬೆಳಗ್ಗೆ ಶೋಭಾ ಕರಂದ್ಲಾಜೆ ಅವರು ವ್ಯಕ್ತಪಡಿಸಿದ್ದಾರೆ. ಕೆಲವು ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ನೆಲಮಂಗಲ ಭಾಗದಲ್ಲಿ ಕೆಲವರು ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು ಕಿಡಿಗೇಡಿಗಳು ಹೇಳುವಂಥ ಒಂದು ಪದವನ್ನು ಅವರು ಬಳಸಿರುವ ಹಿನ್ನೆಲೆ ಅದಕ್ಕೆ ಬಿಜೆಪಿಯ ಲೀಡರ್ಗಳೇ, ಅದಕ್ಕೆ ಬಿಜೆಪಿಯ ಬೆಂಗಳೂರು ಭಾಗದ ಒಕ್ಕಲಿಗ ಲೀಡರ್ಗಳೇ ಇದ್ದಾರೆ ಎನ್ನುವಂಥ ಒಂದು ಅನುಮಾನವನ್ನು ಅಥವಾ ಒಂದು ಸಂದೇಹವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುವುದರ ಜೊತೆಗೆ ಈ ಎಲ್ಲ ಮಾಹಿತಿ, ಎಲ್ಲ ರಿಪೋರ್ಟ್ಗಳು ದೆಹಲಿಗೆ ಪ್ರತಿದಿನವೂ ಹೋಗುತ್ತೆ ಎನ್ನುವುದನ್ನು ಮಾತುಗಳನ್ನು ಶೋಭಾ ಕರಂದ್ಲಾಜೆ ಮಾಧ್ಯಮಕ್ಕೆ ಹೇಳಿದ್ದಾರೆ. ಅಲ್ಲಿ ಸಿ.ಟಿ. ರವಿ ಅವರ ಕಡೆಗೆ ಪರೋಕ್ಷವಾಗಿ ಬೆರಳನ್ನು ಮಾಡುವಂಥ ಪ್ರಯತ್ನ, ಇಲ್ಲಿ ಬೆಂಗಳೂರು ಭಾಗದ ಒಕ್ಕಲಿಗ ಲೀಡರ್ಗಳ ಜೊತೆ ಅದು ಆರ್ ಅಶೋಕ್ ಇರಬಹುದು, ಅಶ್ವಥ್ ನಾರಾಯಣ ಇರಬಹುದು ಮತ್ತು ಗೋಪಾಲಯ್ಯ ಇವರೆಲ್ಲರೂ ಕೂಡ ತನಗೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇಲ್ವಾ, ಇದ್ರ ಹಿಂದೆ ಯಾರಾದರೂ ಇದಾರ ಹೇಳುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನಿಟ್ಟು ಶೋಭಾ ಕರಂದ್ಲಾಜೆ ಅವರು ಇವತ್ತು ಮಾಧ್ಯಮಗಳಿಗೆ ಮಾತಾಡಿದೆ ಅಂತ ಕಾಣ್ತಾ ಇತ್ತು. ಇವತ್ತು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿ, ಯಾಕೆಂದರೆ ಅವರು ಟಿಕೆಟನ್ನು ಪಡೆದುಕೊಳ್ಳುವಲ್ಲಿಯೂ ಕೂಡ ಯಡಿಯೂರಪ್ಪನವರ ಒಂದು ಸಪೋರ್ಟ್ ಇದೆ ಅನ್ನುವಂಥದ್ದು. ಯಾಕೆಂದರೆ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲೇ ಕೊಡಬೇಕು ಅಥವಾ ಬೆಂಗಳೂರು ಉತ್ತರಕ್ಕೆ ತರಬೇಕು ಅನ್ನುವಂಥ ಚರ್ಚೆಗಳು ಬಹಳ ಆಗಿದ್ವು. ಆದರೆ ಒಂದನ್ನು ಗಮನಿಸಬೇಕು, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಆಸಕ್ತಿ ಸ್ವತಃ ಹೈಕಮಾಂಡ್ಗೂ ಇತ್ತು.
ಒಂದು ಮಹಿಳಾ ಕೋಟಾದಲ್ಲಿ ಶೋಭಾ ಕರಂದ್ಲಾಜೆ ಅವರು ಪಾರ್ಟಿಯಲ್ಲಿ ಒಂದು ದೊಡ್ಡ ಲೀಡರ್ ಆಗಿ ಬೆಳೆದಿದ್ದಾರೆ. ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರೆ ಆಗುವಂತ ಸಂದೇಹ ಒಂದು ಮೆಸೇಜ್ ಬೇರೆ ಎನ್ನುವ ಕಾರಣಕ್ಕೋಸ್ಕರ ಶೋಭಾ ಕರಂದ್ಲಾಜೆ ಅವರಿಗೆ ಹೈಕಮಾಂಡ್ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಒಂದು ರಕ್ಷೆಯ ಮೇರೆಗೆ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಆದರೆ ಬೆಂಗಳೂರು ಉತ್ತರ ಈಗ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣನೆ ಆಗ್ತಾ ಇದೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.